ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸರ್, ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹಣ ಏನಕ್ಕೋಸ್ಕರ ಬಂದಿಲ್ಲ, ಅದೇ ರೀತಿ ಯಾವ ಟೈಮ್ನಲ್ಲಿ ಆಗ್ತಾರೆ, ಯಾವಾಗ ಆಗ್ತಾರೆ, ಅದೇ ರೀತಿ ಬರದೇ ಇರೋರು ಏನು ಮಾಡಬೇಕು, ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ದಯವಿಟ್ಟು ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕೂಡಲೇ ಕಮೆಂಟನ್ನು ಮಾಡಿದ್ರೆ ಅದಕ್ಕೆ ನಾನು ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಬನ್ನಿ ಗೈಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲನೇ ಪಾಯಿಂಟ್ ಯಾವುದು ಅಂದರೆ, ಗೃಹಲಕ್ಷ್ಮಿ 8ನೇ ಕಂತಿನ ಹಣ ಎಷ್ಟೋ ಜನಕ್ಕೆ ಜಮಾ ಆಗಿದೆ, ಇನ್ನೆಷ್ಟೋ ಜನಕ್ಕೆ ಜಮಾ ಆಗಿಲ್ಲ, ಇನ್ನೆಷ್ಟೋ ಜನಕ್ಕೆ 7ನೇ ಕಂತೆ ಬಂದಿಲ್ಲ, ಇನ್ನೆಷ್ಟು ಕೆಲವು ಮಂದಿಗೆ ಒಂದು 5, 6, 7ನೇ ಕಂತು 3 ಕಂತೂ ಸಹ ಬಂದಿಲ್ಲ. ಇಂಥವರೆಲ್ಲ ಏನು ಮಾಡಬೇಕು? 8ನೇ ಕಂತಿನ ಹಣ ಯಾವಾಗ ಬರ್ತದೆ, ಅದೇ ರೀತಿ ಒಂದು 7ನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ವೋ ಅವರೆಲ್ಲ ಏನು ಮಾಡಿಸ್ಕೊಳ್ಬೇಕು, ಅದೇ ರೀತಿ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಪಾಯಿಂಟ್ ನಂಬರ್ 1 ಯಾವುದಪ್ಪ ಅಂದರೆ, ಮೈನಾಗಿ 5, 6, 7ನೇ ಕಂತಿನ ಹಣ ನಿಮ್ಗೆ ನಿಮ್ಮ ಖಾತೆಗೆ ಇನ್ನೂ ಜಮಾ ಆಗಿಲ್ಲ ಅಂದರೆ ನೀವೇನು ಮಾಡಬೇಕು ಅಂದರೆ, ಮೈನಾಗಿ ನಿಮ್ಮ ಒಂದು ಹತ್ತಿರದಲ್ಲಿರುವಂಥ ಒಂದು ಸೈಬರ್ ಸೆಂಟ್ರಿಗೆ ಹೋಗಿ ಒಂದು ಗೃಹಲಕ್ಷ್ಮಿಗೆ ಸಂಬಂಧಪಟ್ಟ ಹಾಗೆ ಒಂದು KYC ಮಾಡಿಸ್ಕೊಳ್ಬೇಕಾಗುತ್ತೆ. ಅದೇ ರೀತಿ ಸ್ಟೇಟಸನ್ನು ಚೆಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಅದೇ ರೀತಿ ಇದು ಸಹ ತುಂಬ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಸ್ಟೇಟಸನ್ನು ಚೆಕ್ ಮಾಡಿ ಅದರಲ್ಲಿ ಏನು ರೀಸನ್ ಅಂತ ಹಾಕಿರ್ತಾರೋ ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಂಡು ನೀವು ಅದನ್ನು ರೆಡಿ ಮಾಡಿಸ್ಕೊಳ್ಳಿ. ಅರ್ಥ ಆಯ್ತಾ? ಸ್ಟೇಟಸ್ ಚೆಕ್ ಮಾಡೋದ್ರಿಂದ ಏನು ರೀಸನ್ಗೋಸ್ಕರ ಪೆಂಡಿಂಗ್ ಇದೆ ಹಣ, ಅದೇ ರೀತಿ ಏನು ರೀಸನ್ಗೋಸ್ಕರ ಕ್ಯಾನ್ಸಲ್ ಆಗಿದೆ ಗೃಹಲಕ್ಷ್ಮಿ ಆಗಿರ್ಬೋದು, ಅಥವಾ ಆ ಒಂದು 8ನೇ ಕಂತಿನ ಹಣ ಆಗಿರ್ಬೋದು, 7ನೇ ಕಂತಿನ ಹಣ ಆಗಿರ್ಬೋದು, ದಯವಿಟ್ಟು ಅದನ್ನು ಮೊದಲು ಸ್ಟೇಟಸನ್ನು ಚೆಕ್ ಮಾಡಿಸ್ಕೊಳ್ಳಿ. ಆನಂತರ ಎಲ್ಲ ಕರೆಕ್ಟಾಗಿದ್ದರೆ, ಏನಾದರೂ ಪ್ರಾಬ್ಲಮ್ಗಳಾಗಿದ್ದರೆ ಇಮಿಡಿಯೇಟ್ಲಿ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲ ಕರೆಕ್ಟಾಗಿದ್ದರೆ ವೆಯ್ಟ್ ಮಾಡಿ. ಅರ್ಥ ಆಯ್ತಾ? ಕೂಡಲೇ ಇಮಿಡಿಯೇಟ್ಲಿ ನಿಮಗೆ ಗೃಹಲಕ್ಷ್ಮಿ ಹಣ ಒಂದು 5, 6, 7ನೇ ಕಂತಿನ ಹಣ ಹಾಕುವಂಥ ಒಂದು ಸಾಧ್ಯತೆಗಳು ಇರ್ತದೆ. ಆಲ್ರೆಡಿ ಎಲ್ಲ 90% ಜನಕ್ಕೆ ಬಂದಿದೆ, ಇನ್ನು ಒಂದು 20% ಜನಕ್ಕೆ ಗೃಹಲಕ್ಷ್ಮಿ ಹಣ ಒಂದು ಬಂದಿಲ್ಲ, ಒಂದು 10% ಜನಕ್ಕೆ ಬಂದಿಲ್ಲ ಅಷ್ಟೇ. ಅರ್ಥ ಆಯ್ತಾ? ಸಿದ್ರೆ ಅದೇ ರೀತಿ ಮೈನಾಗಿ ಒಂದು 8ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ, ಯಾವ ಟೈಮ್ನಲ್ಲಿ ಜಮಾ ಆಗುತ್ತೆ, ಯಾರ್ಯಾರಿಗೆ ಜಮಾ ಆಗುತ್ತೆ, ಅದೇ ರೀತಿ ಎಷ್ಟು ಜನಕ್ಕೆ ಜಮಾ ಆಗಿದೆ ಇದುವರೆಗೂ ಸುಮಾರು ಒಂದು 30% ಜನಕ್ಕೆ ಗೃಹಲಕ್ಷ್ಮಿ 8ನೇ ಕಂತಿನ ಹಣ ಜಮಾ ಆಗಿದೆ. ಹೋದ ತಿಂಗಳು ಮಾರ್ಚ್ 28, 29, 31ನೇ ತಾರೀಕು ಒಳಗಡೆ ಒಂದು 8ನೇ ಕಂತಿನ ಹಣ ಜಮಾ ಆಗಿತ್ತು. ಅರ್ಥ ಆಯ್ತಾ? ಬಟ್ ಆದರೆ ಈ ತಿಂಗಳಲ್ಲಿ ಒಂದು ಎಷ್ಟೋ ಜನಕ್ಕೆ ಗೃಹಲಕ್ಷ್ಮಿ 8ನೇ ಕಂತಿನ ಹಣ ಯಾರ್ಯಾರಿಗೂ ಬಂದಿಲ್ವೋ ಅಂಥವ್ರಿಗೆಲ್ಲ ಒಂದು ಭರ್ಜರಿ ಅವಕಾಶವನ್ನು ಕೊಟ್ಟಿದ್ದಾರೆ. ಇವತ್ತು ಸೋಮವಾರ ಏನು ಮಾಡಿದ್ದಾರೆ ಅಂದರೆ, ಒಂದು ಗೃಹಲಕ್ಷ್ಮಿ ಹಣ ಹಾಕ್ತೀವಿ ಅಂತ ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಬಟ್ ಆಗ್ತಾರಲ್ವೋ ಗೊತ್ತಿಲ್ಲ. ಬಟ್ ಆದರೆ ಇವತ್ತು ಎಷ್ಟೋ ಜನಕ್ಕೆ ಗೃಹಲಕ್ಷ್ಮಿ ಹಣ ಒಂದು 8ನೇ ಕಂತಿನ ಹಣ 100% ಹಾಕ್ತಾರೆ. ಅರ್ಥ ಆಯ್ತಾ? ಎಲ್ರಿಗೂ ಹಾಕ್ತಾರೆ ಅಂತ ನಾನು ಹೇಳ್ತಿಲ್ಲ, ಬಟ್ ಡಿಸ್ಟಿಕ್ ವೈಸ್ ಅಂತೂ ಹಾಕ್ತಾರೆ. ಯಾವ್ಯಾವ ಡಿಸ್ಟಿಕ್ಗಳಿಗೆ ಬೇಕಾದರೂ ಆಗ್ಬೋದು. ಎಲ್ಲ ಡಿಸ್ಟಿಕ್ಗಳು ಒಂದೊಂದು ಡಿಸ್ಟಿಕ್ಗೆ ಒಂದು 5, 6, 7, 8 ಡಿಸ್ಟಿಕ್ಗಳಿಗೆ ಒಂದೊಂದು ದಿನ ಹಾಕುವಂಥ ಒಂದು ಪ್ರಕ್ರಿಯೆ ಇರ್ತದೆ. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ 8ನೇ ಕಂತಿನ ಹಣ ನಿಮಗೇನಾದರೂ ಇನ್ನೂ ಬಂದಿಲ್ಲ ಅಂದರೆ ನೀವು ಒಂದು ಏನೋ ಸಮಸ್ಯೆಗಳು ಆಗೋದಿಲ್ಲ. ಇವತ್ತು ಸೋಮವಾರ ಅಲ್ವಾ, ಇವತ್ತು ಇಮಿಡಿಯೇಟ್ಲಿ ಹಾಕುವಂಥ ಒಂದು ಸಾಧ್ಯತೆಗಳಿರ್ತದೆ. ಎಷ್ಟೋ ಜನಕ್ಕೆ ಒಂದು ಶನಿವಾರ ಶುಕ್ರವಾರನ ಹಾಕಿರ್ತಾರೆ. ಅದೇ ರೀತಿ ಇನ್ನೆಷ್ಟೋ ಜನಕ್ಕೆ ಬಂದಿಲ್ಲದೆ ಇರೋರಿಗೆ ಇವತ್ತು ಆಗ್ತಾರೆ. ಅದೇ ರೀತಿ ತಪ್ಪಿದ್ರೆ ಗುರುವಾರ ಒಂದು ಶುಕ್ರವಾರ ಹಾಕುವಂಥ ಒಂದು ಸಾಧ್ಯತೆಗಳು ಇರ್ತದೆ. ಅರ್ಥ ಆಯ್ತಾ? ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರೆ ನಿಮಗೂ ಸಹ ಒಂದು ಗೃಹಲಕ್ಷ್ಮಿ ಹಣ ಏನಾದರೂ ಪೆಂಡಿಂಗ್ ಇದ್ದರೆ ಇಮಿಡಿಯೇಟ್ಲಿ ಹಾಕುವಂಥ ಒಂದು ಸದ್ಯದಲ್ಲೇ ಆಗ್ತಾರೆ. ಅರ್ಥ ಆಯ್ತಾ? ಆಗ್ತಾರೆ, 100% ಹಾಕ್ತಾರೆ. ಅದೇ ರೀತಿ ಮೈನಾಗಿ ಈ ಗೃಹಲಕ್ಷ್ಮಿ ಹಣ ಯಾರಿಗೆಲ್ಲ ಇನ್ನೂ ಕರೆಕ್ಟಾಗಿ ಬಂದಿಲ್ಲೋ, ಅದೇ ರೀತಿ ಬಂದಿದ್ರೂ ಸಹ ಒಂದು ಏನಾದರೂ ಸಮಸ್ಯೆಗಳಿದ್ರೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ವಿಸಿಟ್ ಮಾಡಿ ನೀವು ಏನಾದರೂ ಸರಿಪಡಿಸ್ಕೊಳ್ಬೋದು. ಇದು ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಎಲೆಕ್ಷನ್ ಒಳಗಡೆ ಎಲ್ಲನೂ ಸಹ ಒಂದು 8ನೇ ಕಂತಿನ ಗೃಹಲಕ್ಷ್ಮಿ ಹಣ ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಒಂದು ಸಮಸ್ಯೆಗಳಾಗೋದಿಲ್ಲ. 8ನೇ ಕಂತಿನ ಹಣನೂ ಸಹ ಕೊಡ್ತಾರೆ. ಅದೇ ರೀತಿ 7ನೇ ಕಂತಿನ ಹಣ ಇನ್ನೂ ಯಾರಾದರೂ ಬಂದಿಲ್ಲ ಅಂದರೆ ದಯವಿಟ್ಟು ವೆಯ್ಟ್ ಮಾಡಿ. ಒಂದು ಸ್ವಲ್ಪ ದಿನ ಏನಾದರೂ ಸಮಸ್ಯೆಗಳಾಗಿದ್ದರೆ, ಇನ್ನೂ ಬಂದಿಲ್ಲ ಅಂದರೆ ನಿಮ್ಮ ತಾಲೂಕು ಲೆವೆಲಲ್ಲಿ ಯಾವುದು ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆಯೋ ಅಲ್ಲಿಗೆ ವಿಸಿಟ್ ಮಾಡಿ ನೀವು ಒಂದು ವೆರಿಫಿಕೇಷನನ್ನು ಮಾಡಿಸ್ಕೊಳ್ಬೋದು. ನಿಮ್ಮ ರೇಷನ್ ಕಾರ್ಡು, ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು ಮತ್ತು ನಿಮ್ಮ ಆಧಾರ್ ಕಾರ್ಡ್ ತೊಗೊಂಡ್ರೆ ಅವರು ವೆರಿಫಿಕೇಷನ್ ಮಾಡಿ ಏನು ರೀಸನ್ ಆಗಿರ್ಬೋದು, ಯಾವಾಗ ಬರ್ತದೆ, ಯಾವ ಟೈಮ್ನಲ್ಲಿ ಬರ್ತದೆ, ಇದನ್ನೆಲ್ಲ ಪೂರ್ತಿ ಇನ್ಫಾರ್ಮೇಷನ್ಸ್ ಕೊಡುವಂಥ ಒಂದು ಪ್ರಯತ್ನ ಅವರು ಮಾಡ್ತಾರೆ. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಂಡು ನೀವೇನಾದರೂ ಹೊಸದಾಗಿ ಅರ್ಜಿ ಹಾಕಿಸ್ಕೊಳ್ಬೇಕು ಗೃಹಲಕ್ಷ್ಮಿ ಅಂದರೆ ದಯವಿಟ್ಟು ಸೈಬರ್ ಸೆಂಟರ್ಗಳಿಗೆ ವಿಸಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮ್ಯಾಟ್ರ್ ಏನಪ್ಪ ಅಂದರೆ, ಇದು ಸುಮಾರು ಜನಕ್ಕೆ ಎಷ್ಟೋ ಜನಕ್ಕೆ KYC ಮಾಡಿಸ್ಕೊಂಡಿಲ್ಲ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟರು. ಹಾಗೆ ದಯವಿಟ್ಟು ಹಣ ಯಾರಿಗೆಲ್ಲ ಪೆಂಡಿಂಗ್ ಇದೆಯೋ ಅವರೆಲ್ಲ ಹೋಗ್ಬಿಟ್ಟು ಗೃಹಲಕ್ಷ್ಮಿಗೆ ಒಂದು KYC ಮಾಡಿಸ್ಕೊಳ್ಳಿ. ಅರ್ಥ ಇದೆ? KYC ಮಾಡಿಸ್ಕೊಳ್ಳೋದ್ರಿಂದ ಯಾವುದಾದ್ರೂ ಹಣ ಪೆಂಡಿಂಗ್ ಇದ್ದರೆ, ಯಾವುದಾದ್ರೂ ಕಂತು ಪೆಂಡಿಂಗ್ ಇದ್ದರೆ ಇಮಿಡಿಯೇಟ್ಲಿ ಕ್ಲಿಯರ್ ಮಾಡಿಕೊಡ್ತಾರೆ. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಷ್ಟು
ಇವತ್ತಿನ ಈ ವಿಡಿಯೋದ ಇನ್ಫಾರ್ಮೇಷನ್ಸ್ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕೂಡಲೇ ಕಮೆಂಟನ್ನು ಮಾಡಿದ್ರೆ ಇಮಿಡಿಯೇಟ್ಲಿ ಅದಕ್ಕೆ ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ವಿಡಿಯೋಗೊಂದು ಲೈಕ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ, ಯಾಕೆಂದರೆ ನಾನು ನಿಮಗೋಸ್ಕರ ಬೆಳಿಗ್ಗೆ ಎದ್ದ ತಕ್ಷಣ ವಿಡಿಯೋಗಳನ್ನು ಅಪ್ಲೋಡ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಜಸ್ಟ್ ನನಗೋಸ್ಕರ ಒಂದು ಮೋಟಿವೇಶನ್ಗೋಸ್ಕರ ನನಗೊಂದು ಲೈಕ್ ಕೊಟ್ಬಿಟ್ರೆ ನಮಗೂ ಸ್ವಲ್ಪ ಮೋಟಿವೇಟ್ ಬೂಸ್ಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಿಂದ ಇನ್ನೂ ಸ್ವಲ್ಪ ಚೆನ್ನಾಗಿ ವಿಡಿಯೋ ಮಾಡ್ಬೋದು, ಅರ್ಥ ಆಯ್ತಾ? ಓಕೆ ಗೈಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ವಿಚಾರಗಳಿದ್ರೆ ಖಂಡಿತ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ.